ದೇಶದಲ್ಲಿ ಈವರೆಗೂ 17 ಲೋಕಸಭಾ ಚುನಾವಣೆಗಳು ನಡೆದಿದ್ದು, ಈ ಬಾರಿಯ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 19 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಈ ಬಾರಿಯ ಅಭ್ಯರ್ಥಿಗಳ ಪಟ್ಟಿಯು ದಾಖಲೆ ಬರೆದಿದೆ. ರಾಜ್ಯ ಸರ್ಕಾರದ ಚುನಾವಣಾ ಶಾಖೆಯ ಮಾಹಿತಿ ಪ್ರಕಾರ 1952 ರಿಂದ 2018ರವರೆಗೆ ನಡೆದ ಒಟ್ಟು 17 ಚುನಾವಣೆಗಳು ನಡೆದಿದ್ದು, ಅದರಲ್ಲಿ ಇದೇ ಮೊದಲ ಬಾರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ 19 ಅಭ್ಯರ್ಥಿಗಳು ಕಣದಲ್ಲಿ ಉಳಿಯುವ ಮೂಲಕ ದಾಖಲೆ ಬರೆದಿದ್ದಾರೆ. ಇದುವರೆಗಿನ ದಾಖಲೆಗಳಲ್ಲಿ 2009ರ ಚುನಾವಣೆಯಲ್ಲಿ 18 ಜನ ಸ್ಪರ್ಧೆ ಮಾಡಿದ್ದೇ ಗರಿಷ್ಠ ಎನ್ನುವ ಸಾಧನೆ ಉಳಿದಿತ್ತು. 1952 ರಿಂದ 1971ರ ತನಕದ ಮೊದಲ 5 ಚುನಾವಣೆಗಳಲ್ಲಿ ಇಬ್ಬರು ಅಭ್ಯರ್ಥಿಗಳಷ್ಟೇ ಕಣದಲ್ಲಿದ್ದು, 1977ರಲ್ಲಿ 3 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದರು. 1980ರಲ್ಲಿ 5 ಜನ, 1984ರಲ್ಲಿ 11 ಜನ, 1989ರಲ್ಲಿ 3 ಜನ, 1991ರಲ್ಲಿ 14 ಜನ, 1996ರಲ್ಲಿ 12 ಜನ ಅಭ್ಯರ್ಥಿಗಳು, 1999ರಲ್ಲಿ 3 ಮತ್ತು 2004ರಲ್ಲಿ 6 ಜನ ಚುನಾವಣಾ ಸವಾಲು ಎದುರಿಸಿದ್ದರು. ಈ ಎಲ್ಲಾ ಚುನಾವಣೆಗಳಿಗಿಂತಲೂ 2009ರ ಲೋಕಸಭಾ ಅಖಾಡದಲ್ಲಿ 18 ಜನ ಸ್ಪರ್ಧಿಗಳಿದ್ದರು. 2014ರ ಚುನಾವಣೆಗಳಲ್ಲಿ 16 ಅಭ್ಯರ್ಥಿಗಳು ಕಣದಲ್ಲಿದ್ದರೆ 2019ರ ಚುನಾವಣೆಗಳಲ್ಲಿ 14 ಜನ ಕಣದಲ್ಲಿದ್ದರು. ಒಂದು ಮತಯಂತ್ರದಲ್ಲಿ ಒಟ್ಟು 16 ಅಭ್ಯರ್ಥಿಗಳ ಪಟ್ಟಿ ಮಾತ್ರ ಅಳವಡಿಸಲಾಗಲು ಸಾಧ್ಯ. ಈ ಬಾರಿ 19 ಜನ ಅಭ್ಯರ್ಥಿಗಳು ಮತ್ತು ನೋಟಾ ಸೇರಿ 20 ಸಾಲುಗಳು ಇರಲಿವೆ. ಇದರಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಯಾದ ಸಿಬ್ಬಂದಿ ಈ ಬಾರಿ 2 ಮತಯಂತ್ರಗಳನ್ನು ತೆಗೆದುಕೊಂಡು ಹೋಗಬೇಕಾದ ಹೊರೆ ಇದೆ. ಒಂದು ಮತಯಂತ್ರವನ್ನು ಸುಸೂತ್ರವಾಗಿ ನಿರ್ವಹಣೆ ಮಾಡುವುದೇ ದೊಡ್ಡ ಸವಾಲು. ಅಂತಹದರಲ್ಲಿ 2 ಮತಯಂತ್ರಗಳನ್ನು ಹೊತ್ತು ಬಿರು ಬಿಸಿಲಿನಲ್ಲಿ ಹೋಗಬೇಕಾದ ಅನಿವಾರ್ಯತೆ ಅಧಿಕಾರಿಗಳಿಗೆ ಎದುರಾಗಿದೆ. ಹೀಗಾಗಿ ಹಿಂದಿನ ಚುನಾವಣೆಗಳಿಗಿಂತಲೂ 2024ರ ಚುನಾವಣೆ ನಿರ್ವಹಣೆ ನಿಜಕ್ಕೂ ಸವಾಲಿನ ಕೆಲಸವಾಗಿದೆ ಎಂದು ಹೇಳಬಹುದು. ಇದು ರಾಜಕಾರಣಿಗಳಿಗಷ್ಟೇ ಅಲ್ಲ, ಅಧಿಕಾರಿಗಳಿಗೂ ಅಗ್ನಿ ಪರೀಕ್ಷೆ ಎಂದು ಚುನಾವಣಾ ಕೆಲಸಕ್ಕೆ ನಿಯೋಜನೆಯಾಗಿರುವ ಸಿಬ್ಬಂದಿಯೊಬ್ಬರು ಹೇಳಿದರು. ಲಿಂಗರಾಜ್ ದೊಡ್ಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣಕ್ಕೆ ನಾಳೆ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗಮಿಸಲಿದ್ದಾರೆಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಕುಷ್ಟಗಿ ಪಟ್ಟಣದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅಮರೇಗೌಡ ಬಯ್ಯಾಪುರ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರವಿವಾರ ಸಾಯಂಕಾಲ ಸಿಂಧನೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಯಾಚನೆ ಹಾಗೂ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡುವರು. ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಕುಷ್ಟಗಿ ಪಟ್ಟಣಕ್ಕೆ ಆಗಮಿಸಿ ನಂತರ ಮಂಗಳವಾರ ಗಂಗಾವತಿ ಪಟ್ಟಣಕ್ಕೆ ತೆರಳುವರು ಎಂದು ಸಚಿವರು ಹೇಳಿದರು. ಕುಷ್ಟಗಿ ಪಟ್ಟಣದ ಬಹಿರಂಗ ಸಭೆ ನಡೆಯುವ ಸ್ಥಳವನ್ನು ಇದೇ ವೇಳೆ ಪರಿಶೀಲನೆ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ, ಕುಷ್ಟಗಿ ಕ್ಷೇತ್ರದ ಮಾಜಿ ಶಾಸಕ ಹಸನ್ ಸಾಬ್ ದೋಟಿಹಾಳ್, ಕೊಪ್ಪಳ ಮಾಜಿ ಶಾಸಕ ಬಸವರಾಜ ಹೆಟ್ನಾಳ್, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಮಾಲತಿ ನಾಯಕ್, ಚಂದ್ರಶೇಖರ್ ನಾಲತ್ವಾಡ್, ಮೈನುದ್ದೀನ್ ಮುಲ್ಲಾ, ಉಮೇಶ್ ಮಂಗಳೂರು ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಏನು ಗ್ಯಾರಂಟಿ ಕೊಡಲಾರ್ದ 55 ಲಕ್ಷ ಕೋಟಿ ನಮ್ಗೆ ಸಾಲ ಇದ್ದಿತ್ತು, 187 ಕೋಟಿ ಸಾಲ ಆಗಿದೆಯಲ್ಲ, ಏನ್ ಗ್ಯಾರಂಟಿ ಕೊಡ್ತದ? ಸಾಲ ಲಕ್ಷ ಕೋಟಿ ಸಾಲ ಮಾಡಿದಾರ, ಯಾಕೆ ಗ್ಯಾರಂಟಿ ಕೊಟ್ಟರು? ಬಿಜೆಪಿ ದೇಶದ ಪರಿಸ್ಥಿತಿ ಏನಿದೆ ಈಗ? ನಾವು ಇನ್ನುಳಿದ ಸಾಲ ಮಾಡಿ ಎಲ್ಲ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು 55 ಲಕ್ಷ ಕೋಟಿ ಮಾತ್ರ ಸಾಲ ಇದೆ. 10 ವರ್ಷದೊಳಗ 120 ಕೋಟಿಗಿಂತ ಹೆಚ್ಚು ಸಾಲ 1 ಲಕ್ಷ ಕೋಟಿ ಆಗುತ್ತೆ ಅಂತಂದ್ರೆ ಏನ್ ಮಾಡಿದ್ದಾರೆ? 14 ಲಕ್ಷ ಕೋಟಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಸಾಲ ಮನ್ನಾ ಮಾಡಿದ್ದಾರೆ. ಯಾರು? ಬಿಜೆಪಿ ಅವರು. ನಾವು ಅದೇ ದುಡ್ಡನ್ನ ಬಡವರಿಗೆ ಹಂಚ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಕಾರ್ಪೊರೇಟರ್ ಸಾಲ ಮನ್ನಾ ಮಾಡೋದಿಲ್ಲ, ಆ ದುಡ್ಡನ್ನ ಜನರಿಗೆ ಹಂಚ್ತೀವಿ. 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ ಮಹಿಳೆಯರಿಗೆ, ಒಂದು ವರ್ಷಕ್ಕೆ ಕೋಟಿ ಜನರನ್ನು, ಕೋಟ್ಯಾಂಗಟ್ಟಲೆ ಜನರನ್ನ ನಾವು ಲಕ್ಷಾಧಿಪತಿಗಳನ್ನು ಮಾಡುವಂತ ಯೋಜನೆ ನಮ್ಮದು.
ಇವರು ಬರೇ 10 ಮಂದಿಗೆ ಮಾತ್ರ 16 ಲಕ್ಷ ಕೋಟಿ ಹಂಚಿಕೆ ಮಾಡಿದ್ದಾರೆ, ಸಾಲ ಮನ್ನಾ ಮಾಡಿದ್ದಾರೆ, ಬಡ್ಡಿ ಮತ್ತು ಸಾಲ ಎರಡು ಮನ್ನಾ ಮಾಡಿದ್ದಾರೆ. ಅವರು ನಾವು ಅವ್ರು ಎಂತರಿಗೆ ಅವಕಾಶ, ನಮ್ಗೆ ಏನಿದ್ರು ಬಡವರ ಚಿಂತೆ, ಅವ್ರ ದುಡ್ಡನ್ನ ಹಂಚ್ತೀವಿ, ತಪ್ಪೇನಿದೆ? ಇವತ್ತು 2,000 ರೂಪಾಯಿ ನಾವು ಕೊಡೋದ್ರಿಂದ ಇಂಥ ಬರಗಾಲ ಪರಿಸ್ಥಿತಿಗಳು ಜನರ ನೆಮ್ಮದಿಯಿಂದ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಬಸ್ ನಿಲ್ದಾಣದ ಸಾರಿಗೆ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿವಪ್ಪ ದೇವರಮನಿ ಎಂಬುವರ ಮೇಲೆ ಪ್ರಯಾಣಿಕ ಬಸವರಾಜ ಬಿಸಿರೊಟ್ಟಿ ಎಂಬುವರು ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ 4 ದಿನಗಳ ಹಿಂದೆ ಜರುಗಿದ್ದು, ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುತ್ತದೆ. ಹಲ್ಲೆ ಮಾಡಿರುವ ವಿಡಿಯೋ ತುಣುಕುಗಳು ಸದ್ಯ ಸಖತ್ತಾಗಿ ವೈರಲ್ ಆಗುತ್ತಿದ್ದು, ತಡವಾಗಿ ವಿಡಿಯೋ ವೈರಲ್ ಆಗಿರುವುದರ ಪರಿಣಾಮ ಸಾರ್ವಜನಿಕರು ಅನೇಕ ರೀತಿಯ ಅನುಮಾನ ವ್ಯಕ್ತಪಡಿಸಿರುತ್ತಾರೆ. ವಿಷಯಕ್ಕೆ ಸಂಬಂಧಿಸಿದಂತೆ ಬಿಸಿರೊಟ್ಟಿ ಅವರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಕಂಟ್ರೋಲರ್ ಶಿವಪ್ಪ ದೇವರಮನಿ ಅವರು ತಮ್ಮ ಪತ್ನಿಯನ್ನು ಏಕವಚನದಲ್ಲಿ ನಿಂದಿಸಿದರ ಪರಿಣಾಮ ಅವರ ಮೇಲೆ ಹಲ್ಲೆ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಪ್ರಕರಣವು ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಶನಿವಾರ ರಾತ್ರಿ ದಾಖಲಾಗಿರುತ್ತದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಡಲಗಿರಿ, ಮಂಗಳೂರು, ತಳಕಲ್, ಬಾನಾಪುರ, ಮಸಬಹಂಚನಾಳ ಗ್ರಾಮಗಳ ಮತಗಟ್ಟೆ ಆವರಣದಲ್ಲಿ ಚುನಾವಣಾ ಪೂರ್ವ ದೇಶದ ಚುನಾವಣಾ ಧ್ವಜವನ್ನು ಹಾರಿಸುವ ಮೂಲಕ ಚುನಾವಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆಯಲ್ಲಿ ಮಂಡಲಗಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಕಾವಳೆ ಮಾತನಾಡುತ್ತಾ, ಸದೃಢ ದೇಶ ನಿರ್ಮಾಣಕ್ಕೆ ಉತ್ತಮ ಪ್ರತಿನಿಧಿಗಳ ಅವಶ್ಯಕತೆ ಇದ್ದು, ನಾವು ನಮ್ಮ ಜನಪ್ರತಿನಿಧಿಗಳ ಆಯ್ಕೆಗಾಗಿ ತಪ್ಪದೇ ಮತಗಟ್ಟೆಗೆ ಹೋಗಿ ನಮ್ಮ ಅಮೂಲ್ಯವಾದ ಮತ ಚಲಾಯಿಸುವುದರೊಂದಿಗೆ ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಎಂದು ಕರೆ ನೀಡಿದರು. ನೆಲಜೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಟಪರ್ವಿ ಗ್ರಾಮದ ಮತದಾನ ಕೇಂದ್ರದಲ್ಲಿ ಧ್ವಜಾರೋಹಣ ಮಾಡಿ ಅಭಿವೃದ್ಧಿ ಅಧಿಕಾರಿ ಪರಶುರಾಮ ನಾಯಕ ಮಾತನಾಡುತ್ತಾ, 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ಸಂವಿಧಾನ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕನ್ನು ಎಲ್ಲರೂ ತಪ್ಪದೆ ಚಲಾಯಿಸಿ ಸೂಕ್ತ ವ್ಯಕ್ತಿಯನ್ನು ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಸಂಸತ್ ಭವನಕ್ಕೆ ಕಳುಹಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತಮ್ಮ ಕರ್ತವ್ಯ ನಿಭಾಯಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕೂಲಿಕಾರರ ಕಾಮಗಾರಿ ಸ್ಥಳದಲ್ಲಿ ಮತದಾರರ ಪ್ರತಿಜ್ಞಾವಿಧಿ ಬೋಧನೆ ಮಾಡಿ ಜಾಗೃತಿ ಮೂಡಿಸುವ ಕಾರ್ಯ ಕೈಗೊಳ್ಳಲಾಯಿತು. ಎರಡ್ 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಹಿರೇವಂಕಲಕುಂಟ ಗ್ರಾಮದ ನರೇಗಾ ಕೂಲಿಕಾರರು ಮೇ 7ರಂದು ನಡೆಯುವ ಮತದಾನದಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಪಾಟೀಲ್ ಬಿರಾದಾರ್ ಕರೆ ನೀಡಿದರು. ಇಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವೀಪ್ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡಲು ಸಂವಿಧಾನ ಕೊಟ್ಟಿರುವ ಹಕ್ಕಾಗಿದೆ. ಅದನ್ನು ನಾವು ಚಲಾಯಿಸಬೇಕು. ಅದರಿಂದ ವಂಚಿತರಾಗಬಾರದು. ಎಲ್ಲರೂ ಮತದಾನ ಮಾಡಿ 100%ಆಗಬೇಕು ಎಂದರು. 2024-25ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಸಾಮೂಹಿಕ ಕೆಲಸ ಆರಂಭಿಸಲಾಗಿದೆ. 2 ತಿಂಗಳು ನಿರಂತರವಾಗಿ ಇರಲಿದೆ. ಈ ಬಾರಿಯೂ ಎಲ್ಲರೂ 100 ಮಾನವ ದಿನಗಳ ಸದುಪಯೋಗ ಪಡೆಯಬೇಕು. ತಮಗೆ ಯೋಜನೆಯ ಬಗ್ಗೆ ಏನಾದರೂ ಸಮಸ್ಯೆಗಳು ಇದ್ದರೆ ನರೇಗಾ ಯೋಜನೆಯ ಏಕೀಕೃತ ಸಹಾಯವಾಣಿ 8277506000ಗೆ ದೂರು ಅಥವಾ ಕೆಲಸದ ಬೇಡಿಕೆಗಾಗಿ ಕರೆ ಮಾಡಬಹುದು ಎಂದು ಸಲಹೆ ನೀಡಿದರು. ಇದೇ ವೇಳೆ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ 320ಕ್ಕೂ ಹೆಚ್ಚು ಅಕುಶಲ ಕೂಲಿಕಾರರಿಂದ ಸ್ವೀಪ್ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಶ್ರೀಶಾಂತ್ ಗೌಡ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಸಮೀಪ
ಸಮೀಪದ ಗುಳದಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಭಾನುವಾರ ನಡೆದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ 41 ಜೋಡಿ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಹಾಗೂ ಗ್ರಾಮದ ಗುರು ಹಿರಿಯರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಂಗಾವತಿ ತಾಲೂಕಾ ಹೆಬ್ಬಾಳದ ಬ್ರಹ್ಮ ಮಠದ ಜಗದ್ಗುರುಗಳು ಹಾಗೂ ಹಂಪಿಯ ಮಾತಂಗಿ ಮಠದ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಈ ವೇಳೆ ಆಶೀರ್ವದಿಸಿದ ನೀಡಿದ ಹೆಬ್ಬಾಳದ ಬ್ರಹ್ಮ ಮಠದ ಜಗದ್ಗುರುಗಳು ಮಾತನಾಡಿ, ದಾಂಪತ್ಯ ಜೀವನ ಎನ್ನುವುದು ಬದುಕಿನ ಪ್ರಮುಖ ಘಟ್ಟ. ಸತಿಪತಿಗಳು ಪರಸ್ಪರ ಅರಿತು ನಡೆದರೆ ಜೀವನ ಸುಂದರವಾಗಿರುತ್ತದೆ. ಯಾವುದೇ ಆಡಂಬರವಿಲ್ಲದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಬಡ ಜನರಿಗೆ ಅನುಕೂಲವಾಗಲಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಿ ಎಂದು ನೂತನ ವಧುವರರಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕೊಪ್ಪಳ ಗ್ರಾಮೀಣ ವೃತ್ತದ ನಿಕಟಪೂರ್ವ ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ಕೊಡುಗೆಯಿಂದಾಗಿ ಇಂತಹ ಬೃಹತ್ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲರಂತೆ ಸಮಾನ ಜೀವನ ನಡೆಸಲು ಸಾಧ್ಯವಾಗಿದೆ. ಅವರ ಜೀವನದ ಆದರ್ಶವನ್ನ ನಮ್ಮ ಇಂದಿನ ಪೀಳಿಗೆಯ ಮಕ್ಕಳಿಗೆ ತಿಳಿಸುವ ಅಗತ್ಯ ಇದೆ. ನಾವೆಲ್ಲ ಅವರ ಕ್ರಾಂತಿಕಾರಿ ಹೋರಾಟಗಳನ್ನು ನೆನೆಯಬೇಕು ಎಂದರು. ಹಿರಿಯ ವಕೀಲ ಡಿ.ಎಂ. ಪೂಜಾರ್ ಸಂವಿಧಾನ ಪೀಠಿಕೆ ವಾಚಿಸಿದರು. ಬಳಿಕ ನೂತನ ವಧುವರರಿಗೆ ಸಂವಿಧಾನ ಪೀಠಿಕೆಯನ್ನೊಳಗೊಂಡ ಭಾವಚಿತ್ರವನ್ನು ವಿತರಿಸಲಾಯಿತು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮತಗಟ್ಟೆ ಆವರಣದಲ್ಲಿ ಚುನಾವಣಾ ಪರ್ವ ದೇಶದ ಗೌರವ ಧ್ವಜವನ್ನು ಹಾರಿಸುವ ಮೂಲಕ ನನ್ನ ನಡೆ ಮತಗಟ್ಟೆಯ ಕಡೆ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಪಾಟೀಲ್ ಬಿರಾದಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕರಿಗೂ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕನ್ನು ಚಲಾಯಿಸಲು ಎಲ್ಲರೂ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎಂದು ಕರೆ ನೀಡಿದರು. ಹಿಂದಿನಿಂದ ಎಲ್ಲ ಮತಗಟ್ಟೆಗಳ ಮೇಲೆ ಈ ಧ್ವಜಾರೋಹಣ ಇರಲಿದೆ. ರಾಜ್ಯ ಚುನಾವಣಾ ಆಯೋಗದ ಆದೇಶದಂತೆ ಇಂದು ತಾಲೂಕಿನಲ್ಲಿರುವ ಎಲ್ಲ ಮತಗಟ್ಟೆಗಳ ಮೇಲೆ ಧ್ವಜ ಹಾರಾಡಲಿದೆ. ಎಲ್ಲರೂ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪಾಲ್ಗೊಂಡು ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು. ಶ್ರೀಶಾಂತ್ ಗೌಡ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಭಾರತ ದೇಶವು ವಿಶ್ವದ ಅತಿದೊಡ್ಡ ಸಂವಿಧಾನ ಹೊಂದಿದ್ದು 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತ ಚಲಾಯಿಸಲು ಅವಕಾಶ ನೀಡಿದ್ದು, ಕಡ್ಡಾಯವಾಗಿ ಮತ ಚಲಾಯಿಸಲು ಸಂವಿಧಾನ ಆಶಯವನ್ನು ಸಾಕಾರಗೊಳಿಸಬೇಕು ಎಂದು ಕೊಪ್ಪಳ ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದರು. ನಮ್ಮ ನಡೆ ಮತಗಟ್ಟೆಯ ಕಡೆ ಕಾರ್ಯಕ್ರಮದ ಪ್ರಯುಕ್ತ ಕೊಪ್ಪಳ ತಾಲೂಕಾ ಪಂಚಾಯಿತಿಯ ಮತಗಟ್ಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಮೇ 7ರಂದು ಜರುಗುವ ಸಾರ್ವಜನಿಕ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವುದರ ಮೂಲಕ ಸುಭದ್ರ ದೇಶವನ್ನಾಗಿ ನಿರ್ಮಿಸೋಣ. ಮತದಾನ ದಿನದಂದು ಚುನಾವಣೆಯ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಮಗೆ ಸೂಕ್ತ ಎನಿಸುವ ವ್ಯಕ್ತಿಗೆ ಮತ ಚಲಾಯಿಸಬೇಕು. 85 ವರ್ಷ ಮೇಲ್ಪಟ್ಟ ಹಾಗೂ ವಿಶೇಷ ಚೇತನರಿಗೆ ಮನೆಯಿಂದಲೇ ಮತ ಚಲಾಯಿಸಿದ್ದಾರೆ. ನಾವು ಕೂಡ ತಪ್ಪದೇ ಮತ ಚಲಾಯಿಸಿ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕೆ ಕೈಜೋಡಿಸೋಣ ಎಂದರು. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ವಿನೂತನವಾಗಿ ಸ್ವೀಪ್ ಕಾರ್ಯಕ್ರಮಗಳನ್ನು ಜರುಗಿಸುವ ಮೂಲಕ ಜಿಲ್ಲೆಯ ಮತದಾನ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚಿಸಲು ಆಯೋಗದ ಉದ್ದೇಶವನ್ನು ಈಡೇರಿಸೋಣ ಎಂದರು. ಮತದಾನ ಪವಿತ್ರವಾದ ಕಾರ್ಯ. ಮತದಾನ ಮೂಲಕ ದೇಶಕ್ಕೆ ದೊಡ್ಡ ಕೊಡುಗೆ ನೀಡಿದಂತಾಗುತ್ತದೆ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನಕ್ಕೆ ಗೌರವವಿದೆ. ಪ್ರತಿ ಮತ ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಅಡಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಚುನಾವಣೆ ಆಯೋಗ ಬಿಡುಗಡೆ ಮಾಡಿದ ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಯಿತು. ನಂತರ ಕಡ್ಡಾಯ ಮತದಾನ ಮಾಡಲು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು.
ಲಿಂಗರಾಜ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹುಣಶ್ಯಾಳ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ಸಂತ ಸೇವಾಲಾಲ್ ಜಾತ್ರೆ ಹಾಗೂ ಮಂಗಳವಾರ ಬೆಳಗ್ಗೆ ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಜರುಗಲಾಗುವುದೆಂದು ಗ್ರಾಮಸ್ಥ ಮಂಜುನಾಥ ಪೂಜಾರಿ ತಿಳಿಸಿದ್ದಾರೆ. ಸೋಮವಾರ ಬೆಳಗ್ಗೆ ಮಹಿಳೆಯರಿಂದ ಕುಂಭೋತ್ಸವ ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಜರುಗುವುದು. ನಂತರ ದೇವಸ್ಥಾನದ ಆವರಣದಲ್ಲಿ ನೀಲಾನಗರ ಶಕ್ತಿಪೀಠದ ಪೀಠಾಧಿಪತಿ ಕುಮಾರ ಮಹಾರಾಜರು ಹಾಗೂ ವಿಜಯನಗರ ಶಕ್ತಿಪೀಠದ ಶಿವಪ್ರಕಾಶ್ ಮಹಾರಾಜರು, ಬಹದ್ದೂರ್ ಬಂಡಿಯ ಗೋಸಾವಿ ಭಾವನವರು, ದೇವಸ್ಥಾನದ ಅರ್ಚಕ ಶರಣಪ್ಪ ತಾಟಪ್ಪನವರು ಹಾಗೂ ಕಳಕೇಶ್ ಮಾಳಿ ಅವರಿಂದ ಹೋಮ ಹವನ ಜರುಗುವುದು. ನಂತರ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹುಣಶ್ಯಾಳ ತಾಂಡದಲ್ಲಿ ನೂತನವಾಗಿ ಸರ್ಕಾರಿ ಸೇವೆಯಲ್ಲಿ ಸೇರ್ಪಡೆಯಾದವರಿಗೆ ಸನ್ಮಾನ ಜರುಗುವುದು. ಅಂದು ಸೋಮವಾರ ರಾತ್ರಿ 10:30ಕ್ಕೆ ಸೇವಾಲಾಲ್ ಯುವ ಕಲಾ ನಾಟ್ಯ ಸಂಘದ ಸ್ಥಳೀಯ ಕಲಾವಿದರಿಂದ ಸೇವಾಲಾಲ್ ಮಹಾತ್ಮೆ ಅರ್ಥಾತ್ ದೇವಿ ಲೀಲೆ ಎಂಬ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ. ದೇವಸ್ಥಾನದ ಅರ್ಚಕ ಶರಣಪ್ಪ ತಾಟಪ್ಪನವರು ದೇವಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮಂಗಳವಾರ ಬೆಳಗ್ಗೆ ಗಂಗಿ ಪೂಜೆ ನಂತರ ಪಲ್ಲಕ್ಕಿ ದೇವಿ ಮೂರ್ತಿ ಕೂಡಿಸಿ ಮನೆ ಮನೆಗೆ ಮೆರವಣಿಗೆ ಮೂಲಕ ತೆರಳಿದಾಗ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಈ ಒಂದು ನಮ್ಮ ದೇವಾಲಯದ ಆವರಣದಲ್ಲಿ ನಮ್ಮ ಗೌರ್ಮೆಂಟಿಗೆ ನಾವು ಭೋಗ ಕಾರ್ಯಕ್ರಮ ಆ ಭೋಗ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಭೋಗ ಕಾರ್ಯಕ್ರಮದಲ್ಲಿ ಸಾಧು ಸಂತರು ಶ್ರೀ ಶಿರೋಳ ಮಹಾರಾಜರು ಮತ್ತು ವಿಜಯನಗರದ ಶ್ರೀ ಶಿವಪ್ರಕಾಶ್ ಮಹಾರಾಜರು, ಕೊಪ್ಪಳದ ಶ್ರೀ ಗೋಸಾಯಿ ಬಾಬಾ ಅವರು ಸಹಿತ ಭಾಗವಹಿಸ್ತಾರೆ ಮತ್ತು ನಮ್ಮ ಊರಿನ ಸಾಧು ಸಂತರು ಭಾಗವಹಿಸ್ತಾರೆ. ಇದಾದ ನಂತರ ಭೋಗ ಕಾರ್ಯಕ್ರಮ ಆದ ನಂತರ ವೇದಿಕೆ ಕಾರ್ಯಕ್ರಮ ನಡೀತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಜಯಂತಿಯ ಅಂಗವಾಗಿ ಮತ್ತು ವಿಶೇಷವಾಗಿ ಗ್ರಾಮದ ಹಿರಿಯರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. SSLC PUC ಮತ್ತು ಯಾರು ಪ್ರತಿ ವರ್ಷ ಜಾಬ್ ತಗೊಳ್ತಾರೆ ಅವರಿಗೆ ನಮ್ಮ ಸೇವಾಲಾಲ್ ಸಮಿತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದಾದ ನಂತರ ಉಪನ್ಯಾಸ ನಡೀತಾರೆ. ಗೋರ್ಸಿಕ್ವಾಡಿ ಅಂತ ಹೇಳ್ತೀವಿ, ಗೋರ್ಸಿಕ್ವಾಡಿ ನಡೀತಾರೆ. ಗೋರ್ಸಿಕ್ವಾಡಿ ಕಾರ್ಯಕ್ರಮ ಆದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆದ ನಂತರ ನಾಳೆ ಸಾಯಂಕಾಲ ಭಕ್ತಿ ಬರದ ನಾಟಕವಾಗಿರ್ತಕ್ಕಂಥ ಶ್ರೀ ಸೇವಾಲಾಲ್ ಮಹಾತ್ಮೆ ಅರ್ಥಾತ್ ದೇವಿ ಲೀಲೆ ಅನ್ನುವಂತಹ ನಾಟಕವನ್ನು ಹವ್ಯಾಸಿ ಕಲಾವಿದರು, ನಮ್ಮ ತಾಂಡದ ನುರಿತ ಹವ್ಯಾಸಿ ಕಲಾವಿದರು ಈ ಒಂದು ನಾಟಕದಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ದೇವಿ ಪಾತ್ರವನ್ನು ನಮ್ಮ ಮರ್ಯಾದಾ ದೇವಿ ಅರ್ಚಕರಾಗಿರ್ತಕ್ಕಂಥ ಶ್ರೀ ಶರಣಪ್ಪ ತಾಟಪ್ಪನವರು ಅವರು ಅಭಿನಯಿಸ್ತಾ ಇರೋದು ವಿಶೇಷವಾಗಿರುವಂಥದ್ದು. ಹೀಗೆ ಹಲವಾರು ಹವ್ಯಾಸಿ ಕಲಾವಿದರು ಈ ಒಂದು ಕಾರ್ಯಕ್ರಮವನ್ನು ನಾಟಕದಲ್ಲಿ ಭಾಗವಹಿಸಿ ತಮ್ಮ ಅಭಿನಯವನ್ನು ಪ್ರಸ್ತುತಪಡಿಸ್ತಾರೆ.